ಗುಜರಾತ್ ವಾಚರ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ನಡೆದಂತ ಈ ಒಂದು ಮ್ಯಾಚ್ ನಲ್ಲಿ ಚೆನ್ನೈ ಸೂಪರ್ ಕಿಂಗ್ 83 ರನ್ನಿಂದ ಈ ಒಂದು ಮ್ಯಾಚ್ ಗೆದ್ದಿದೆ. ಅದೇ ರೀತಿ ಗುಜರಾತ್ ತಂಡಕ್ಕೆ 83 ರನ್ನಿಂದ ಸೋಲೋ ಮೂಲಕ ಈಗ ಗುಜರಾತ್ ತಂಡಕ್ಕೆ ಪ್ಲಸ್ 1ನೇ ಸ್ಥಾನ 2ನೇ ಸ್ಥಾನ ಇನ್ನೂ ಕೂಡ ಡೌಟ್. ಆದ್ರೆ ಇಲ್ಲಿ ನಾಳೆ ಏನಾದ್ರೂ ಮುಂಬೈ ಗೆದ್ರು ಕೂಡ ಪ್ಲೇಸ್ 1 ನಲ್ಲಿ ಹೋಗ್ತಾರೆ, ಅಥವಾ RCB ನಾಡ್ದಿದ್ದು ಮ್ಯಾಚ್ ಗೆದ್ರೆ ಸೆಕೆಂಡ್ ಸ್ಲಾಟಿಗೆ ಅಥವಾ ಫಸ್ಟ್ ಸ್ಲಾಟಿಗೆ ಹೋಗ್ತಾರೆ. ಇಲ್ಲಿ ಗುಜರಾತ್ ತಂಡ ಈಗ ಕಾಯ್ದು ನೋಡ್ಬೇಕು ಅಷ್ಟೇ. ಈಗ ಮುಂಬೈ ಹಾಗೆ ಪಂಜಾಬ್ ಮ್ಯಾಚ್, ಲಕ್ನೋ ಹಾಗೆ RCB ಮ್ಯಾಚ್ ನೋಡಿ ಕಾಯ್ಬೇಕು ಅಷ್ಟೇ. ಈಗ ಅವರಿಗೆ 1-2 ಸಿಗೋದು ಡೌಟ್ ಇದೆ. 3ನೇ ಸ್ಲಾಟಿಗೆ ಹೋಗುವಂತ ಸಾಧ್ಯತೆ ಕೂಡ ಇದೆ. ಇಲ್ಲಿ ಫಸ್ಟ್ ಟಾಸ್ ಗೆದ್ದ CSK ತಂಡ ಇಲ್ಲಿ ಪ್ಲಾನ್ ಚೇಂಜ್ ಮಾಡ್ತು. ಇಲ್ಲಿ ನಾವು ಬ್ಯಾಟಿಂಗ್ ಮಾಡ್ಕೊಂತ ಬ್ಯಾಟಿಂಗ್ ನಲ್ಲಿ ಚೆನ್ನಾಗಿರುವಂತ ಆರಂಭನೆ ಸಿಕ್ತು ಫ್ರೆಂಡ್. ಆಯುಷ್ ಮತ ಹಾಗೆ ಡೆವಿನ್ ಕಾನ್ವೆ ಇವನೊಂದು ಜೊತೆ ಅಂತ 50 ರನ್ ಪ್ಲಸ್ ರನ್ ಬಂತು. ಆಯುಷ್ ಮಾತಾರ್ 34 ರನ್ ಮಾಡಿ ಔಟ್ ಆದ್ರೆ, ಡೆವಿನ್ ಕಾನ್ವೆ 52 ರನ್ ಮಾಡಿ ಕೂಡ ಸ್ಫೋಟಕ್ಕೆ ಹಿಂದಿಸ್ಕೊಟ್ಟು ಅವರು ಕೂಡ ಔಟ್ ಆದ್ರು. ಆಮೇಲೆ ಬಂದ ಬ್ರೂಯಿಸ್ ಜಸ್ಟ್ 27 ಬಾಲ್ ಅಲ್ಲಿ 50 ರನ್ ಮಾಡ್ಕೊಂಡ್ರು. ಇವರು ಕೂಡ 57 ರನ್ ಮಾಡಿ ಫಿನಿಶಿಂಗ್ ಮಾಡಿದ್ರು. ಈ ಒಂದು 730 ರನ್ ಟಾರ್ಗೆಟ್ ಕೊಟ್ಟಿದ್ರು CSK ತಂಡ ಗುಜರಾತ್ ತಂಡಕ್ಕೆ. ಈ ಒಂದು ರನ್ ಟಾರ್ಗೆಟ್ ನ ಚೇಸ್ ಮಾಡಕ್ಕೆ ಬಂದ ಗುಜರಾತ್ ತಂಡ, ಇವರು ಗುಜರಾತ್ ತಂಡಕ್ಕೆ 3 ಟಾಪ್ ಆರ್ಡರ್ ಬ್ಯಾಟ್ಮನ್ಸ್ ಮೇನ್ ಸುದರ್ಶನ್ ಗಿಲ್ ಹಾಗೆ ಜೋಸ್ ಬಟ್ಲರ್ ಇವರೊಂದು ವಿಕೆಟ್ ಬೇಗನೆ ಹೋಯ್ತು ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಸಾಯಿ ಸುದರ್ಶನ್ 41 ರನ್ ಮಾಡಿ ಔಟ್ ಆದ್ರೆ, ಶುಭ್ಮನ್ ಗಿಲ್, ಜೋಸ್ ಬಟ್ಲರ್ ಹಾಗೆ ತಿವಾಟಿ ಹಾಗೆ ರಶೀದ್ ಖಾನ್ ಯಾರು ಕೂಡ ನಿಲ್ಲಿಲ್ಲ, ಬೇಗನೆ ಔಟ್ ಆದ್ರು. ಟೋಟಲ್ ಆಗಿ 83 ರನ್ನಿಂದ ಈ ಒಂದು ಮ್ಯಾಚ್ ಸೋತಿದ್ದಾರೆ. ಇದರಲ್ಲಿ ನೂರ್ ಅಹ್ಮದ್ 3 ವಿಕೆಟ್ ಹಾಗೆ ಕಂಬ್ಜೋ 3 ವಿಕೆಟ್ ಹಾಗೆ ಜಡೇಜಾ 2 ವಿಕೆಟ್ ತೆಗೆಯುವ ಮೂಲಕ ಈ ಒಂದು ಮ್ಯಾಚ್ ನ ಚೆನ್ನೈ ಸೂಪರ್ ಕಿಂಗ್ಸ್ ಫಿನಿಶಿಂಗ್ ಮಾಡ್ಕೊಂಡು ಈ ಒಂದು ಸೀಸನ್ ನ ಎಂಡ್ ಮಾಡ್ತಾರೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಹೇಗೆ ಅಂದ್ರ, ಈಗ ಪಾಯಿಂಟ್ ಟೇಬಲ್ ಅಲ್ಲಿ ಮ್ಯಾಜಿಕ್ ಆಗ್ತಾ ಇದೆ. RCB ಗೆ ಹೇಗ್ ಬೇಕೋ ಹಾಗಾಗಿದೆ. ಈಗ ಜಸ್ಟ್ ನಾಳಿನ ಮ್ಯಾಚ್, ಈಗ ಗುಜರಾತ್ ಟಾಪ್ ನಲ್ಲಿ ಇದೆ, ಸೆಕೆಂಡ್ ಸ್ಥಾನದಲ್ಲಿ ಪಂಜಾಬ್ ಇದೆ, 3ನೇ ಸ್ಥಾನದಲ್ಲಿ RCB ಇದೆ, 4ನೇ ಸ್ಥಾನದಲ್ಲಿ ಮುಂಬೈ ಇದೆ. ಈಗ ನಾಳಿನ ಮ್ಯಾಚ್ ಏನಾದ್ರು ಮುಂಬೈ ಗೆದ್ರೆ ಅವರೊಂದು ಪಾಯಿಂಟ್ ಈಗ 16 ಇದೆ, 18 ಆಗುತ್ತೆ. ನಾಳೆ ಗೆದ್ರೆ ಇವ್ರ ರನ್ ರೇಟ್ ಕೂಡ ಚೆನ್ನಾಗಿದೆ, ಅವರು ಟಾಪ್ ನಲ್ಲಿ ಕೂಡ ಹೋಗುವಂತ ಚಾನ್ಸಸ್ ಇದೆ. ಅಥವಾ ಏನಾದ್ರು ಪಂಜಾಬ್ ಅವರು ಮುಂಬೈನ ಸೋಲಿಸಿ ಪಂಜಾಬ್ ಅವರು ಗೆದ್ರೆ ಇವರೊಂದು ಪಾಯಿಂಟ್ 19 ಆಗುತ್ತೆ. ಗುಜರಾತ್ ಅಂತೂ ಟಾಪ್ ನಲ್ಲಿ ಇರ್ತಾರೆ. ಗುಜರಾತ್ 18 ಆಗಿರುತ್ತೆ, ಇವರು ಪಂಜಾಬ್ ಅವ್ರದ್ದು 19 ಆಗುತ್ತೆ, ಇವರು ಟಾಪ್ ನಲ್ಲಿ ಇರ್ತಾರೆ. ಇವ್ರು ಯಾರು ಬಿಟ್ಟರು ಕೂಡ ಟಾಪ್ ನಲ್ಲಿ ಸೀದಾ ಹೋಗ್ತಾರೆ. ಇಲ್ಲಿ RCB ಏನಾದ್ರು ಲಕ್ನೋ ವಿರುದ್ಧ ಗೆದ್ರೆ, ಮುಂಬೈ ಗೆದ್ರೆ ಸೆಕೆಂಡ್ ನಲ್ಲಿ ಇರುತ್ತೆ. ನಾಳಿನ ಮ್ಯಾಚ್ ಮುಂಬೈ ಗೆದ್ರೆ ಫಸ್ಟ್ ನಲ್ಲಿ ಇರುತ್ತೆ. ಸಾರಿ, ನಾಳಿನ ಮ್ಯಾಚ್ ಮುಂಬೈ ಗೆದ್ರೆ RCB ಲಕ್ನೋ ವಿರುದ್ಧ ಗೆದ್ರೆ ಟಾಪ್ ನಲ್ಲಿ ಇರುತ್ತೆ. ಅಕಸ್ಮಾತ್ ಏನಾದ್ರು ಪಂಜಾಬ್ ಗೆದ್ರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಅವ್ರು ಟಾಪ್ ನಲ್ಲಿ ಇರ್ತಾರೆ. ಈಗ ಹೈಯೆಸ್ಟ್ ರನ್ ಇಂದ ಲಕ್ನೋ ವಿರುದ್ಧ RCB ಹೈಯೆಸ್ಟ್ ಆಗಿ ರನ್ ಗೆದ್ರೆ RCB ಕೂಡ ಟಾಪ್ ಹೋಗುತ್ತೆ. ಇಲ್ಲಿಂದ ಸ್ವಲ್ಪ ಕಮ್ಮಿ ಪ್ರಮಾಣದಾಗ ಗೆದ್ರೆ ಸೆಕೆಂಡ್ ಅಷ್ಟೇ ಇರುತ್ತೆ. ಫಸ್ಟ್ ಪಂಜಾಬ್ ಇರುತ್ತೆ, ಆಮೇಲೆ RCB ಇರುತ್ತೆ. ಅಕಸ್ಮಾತ್ ಏನಾದ್ರು ನಾಳೆ ಮುಂಬೈದವರು ಪಂಜಾಬ್ನವರು ಯಾರು ಗೆಲ್ತಾರೆ, ಅದರಿಂದ ಡೌಟ್ ಇಲ್ಲ, ಅವ್ರು ಟಾಪ್ ನಲ್ಲಿ ಇರ್ತಾರೆ. ಏನಾದ್ರು RCB ಲಕ್ನೋ ವಿರುದ್ಧ ಸೋತ್ರೆ ಇಲ್ಲಿ ಫಸ್ಟ್ ಮುಂಬೈ ಇರುತ್ತೆ ಅಥವಾ ಪಂಜಾಬ್ ಇರುತ್ತೆ, ಆಮೇಲೆ GTಗೆ ಅವಕಾಶ ಇರುತ್ತೆ. 2ನೇ ಸ್ಥಾನಕ್ಕೆ GTಗೆ ಅವಕಾಶ ಇರುತ್ತೆ. ಹಾಗಾಗಿ GT ಅವರು ಏನ್ ಮಾಡ್ತಾರೆ ಅಂದ್ರೆ, ಈಗ ಪ್ಲಾನು RCB ಅವರಿಗೆ ಸೋಲ್ಬೇಕು. GT ಅವರಿಗೆ RCB ಸೋಲ್ಬೇಕು. RCB ಅವರು ಗೆದ್ರೆ ಸಾಕು, ಜಸ್ಟ್ 1 ರನ್ ಗೆದ್ರೆ ಸಾಕು. RCB ಅವರು 2-1 ಫಿಕ್ಸ್, ಯಾವುದೇ ಒಂದು ಡೌಟ್ ಇಲ್ಲ. ಅಕಸ್ಮಾತ್ ಮಳೆ ಬಂದರೂ ಕೂಡ RCB ಮ್ಯಾಚ್ಗೆ ಮಳೆ ಬಂದರೂ ಕೂಡ RCB 2ನೇ ಸ್ಥಾನ ಫಿಕ್ಸ್. ಹೇಗೆಪ್ಪ ಅಂದ್ರೆ, ಟೋಟಲ್ ಆಗಿ ಇಲ್ಲಿ ಗುಜರಾತ್ ತಂಡ 18 ಪಾಯಿಂಟ್ ತಗೊಂಡಿದೆ. 18 ಪಾಯಿಂಟ್ ತಗೊಂಡಿದೆ. ರನ್ ರೇಟು 255 ಇದೆ, 54 ಇದೆ, 254 ರನ್ ರೇಟು. RCB 255 ಇದೆ. ಜಸ್ಟ್ ಒಂದೇ ಒಂದು ಪಾಯಿಂಟ್. ಅದು ಏನಾದ್ರೂ ಮಳೆ ಬಂದು ಏನಾದ್ರೂ ರದ್ದಾಗಿ 1 ಪಾಯಿಂಟ್ ಕೊಟ್ರೆ ಸೆಕೆಂಡ್ ಸ್ಟಾರ್ಟಿಗೆ ಹೋಗಿ ಕುತ್ಕೊಳ್ಳುತ್ತೆ RCB. ಅವಾಗ ರನ್ ರೇಟ್ ಇಂದ ಗುಜರಾತ್ ತಂಡ ತೆಳಗಿರುತ್ತೆ. ಇಲ್ಲಿ ಒಂದೇ ಒಂದು ಪಾಯಿಂಟ್, ಜಸ್ಟ್ 2 ರನ್ ಹೊಡೆದಿದ್ರು ಸಾಕಿತ್ತು ಗುಜರಾತ್ ತಂಡ. RCB ಮ್ಯಾಚ್ಗೆ ಮಳೆ ಬಂದಿದ್ರು ಕೂಡ ಅವ್ರಿಗೆ ಸೆಕೆಂಡ್ ಸ್ಟಾರ್ಟ್ ಇರ್ತಿದ್ರು. ಈಗ RCB ಕಂಪ್ಲೀಟ್ ಹೆಲ್ಪ್ ಆಗಿದೆ. ಇಲ್ಲ ಗೆಲ್ಬೇಕು, ಇಲ್ಲ ಮಳೆ ಬರಬೇಕು, ಸೋಲ್ಬಾರ್ದು. ಸೋತ್ರೆ ಮಾತ್ರ 3ನೇ ಸ್ಥಾನ ಫಿಕ್ಸ್. ಇಲ್ಲಿ RCB ಅವ್ರಿಗೆ ಗೆಲ್ಬೇಕು ಅಥವಾ ಮಳೆ ಬಂದು ರದ್ದಾಗಬೇಕು, ಎರಡೇ ಆಪ್ಷನ್. ಇವು ಎರಡು ತಪ್ಪಿದ್ರೆ
ಏಳರಲ್ಲಿ ಒಂದಾದ್ರೆ ಸಾಕು, ಆರಾಮಾಗಿ ಸೆಕೆಂಡ್ ಸ್ಟಾರ್ಟ್ ಅಥವಾ ಫಸ್ಟ್ ಸ್ಟಾರ್ಟಿಗೆ ಹೋಗಿ ಕುತ್ಕೊಳ್ಳುತ್ತೆ, ಯಾವುದೇ ಒಂದು ಡೌಟ್ ಇಲ್ಲ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಕಂಪ್ಲೀಟ್ ಆಗಿ ತಿಳಿಸಿದ್ದೀನಿ. ಈ ಒಂದು ಮ್ಯಾಚ್ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ನಿಮ್ಗೆ ಅನ್ಸುತ್ತಾ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ತಿಳಿಸಿ. ಬಾಯ್.